ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಡಾನ್ಸ್ ಅಲ್ಲೂ ಕೂಡ ವಾವ್. ಸಿಂಚನ ಡಾನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವಾವ್. ನಮ್ಮ ಏಡಿ ರಾಣಿ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ. ಏಡಿ ಹೆಂಗ್ ಹೋಗುತ್ತೋ ಅದಕ್ಕಿಂತ ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಏಡಿ ರಾಣಿ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮ ಏಡಿ ರಾಣಿ ಟೆಲಿನ್ ಹಾಗೂ ಸಿಂಚನ. ಇಬ್ರು ಅಕ್ಕ ತಂಗಿರ್ ತರ ಕಾಣಿಸ್ತಾ ಇದೆ. ಎಲ್ರು ಅದನ್ನ ಹೇಳಿದ್ರು. ಹೈಟ್ ವೇಟ್ ಎಲ್ಲ ಕರೆಕ್ಟ್ ಆಗಿದೆ. ಸೇಮ್ ಅವಳು ಏಡಿ ರಾಣಿ, ಇವಳು ಕೇಡಿ ರಾಣಿ, ಕರೆಕ್ಟ್ ಆಗಿದ್ದಾಳೆ. ಸಿಂಚನ ಹಳ್ಳಿಗೆ ಬಂದು ಅವಳ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ತುದಿ ಕಾಲಲ್ಲಿ ಶೂ ಹಾಕೊಂಡು ನಿಂತಿದ್ದಾಳೆ. ಹೇಳಮ್ಮ. ಸೊ ಫಸ್ಟ್ ಡೇ ಬರ್ತಿದ್ದಂಗೆನೆ ಲೈಕ್ ವೆಲ್ಕಮ್ ಮಾಡಿ ಚೆನ್ನಾಗಿ ಆರತಿ ಎಲ್ಲ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಟಾಸ್ಕ್ಗೆ ಸ್ಟಾರ್ಟ್ ಮಾಡಿದ್ರು. ಟೆಲಿನ್ ಅಕ್ಕ ಮತ್ತೆ ರಶ್ಮಿ ಅಕ್ಕ ನನಗೆ ಬಂದಿದ್ದು. ಅವರಿಬ್ರು ಸಹ ನೀರ್ಗೆ ಎಷ್ಟು ಈ ಜನ ಪರದಾಡ್ತಾರೆ ಅಂತ ಹೇಳಿ ಲೈಕ್ 4 ಡೇಸ್ಗೆ ನೀರು ಬರುತ್ತಲ್ಲ, ಸೊ ಆ ರೀಸನ್ಗೆ ನಿನ್ಗೂ ಗೊತ್ತಾಗ್ಬೇಕು ಅದು ಚೌರ್ಗೆಲ್ಲ ಎತ್ಕೊಂಡು ಬರೋದು ಹೆಂಗೆ ಅಂತ ಹೇಳಿ ಹೇಳ್ಕೊಟ್ರು. ಸೊ ಚೌರ್ಗೆ ಜಸ್ಟ್ ಒಂದನ್ನ ಪಟ ಅಂತ ಮಾಡಿ ತೋರಿಸ್ಬಿಟ್ಟೆ ಫುಲ್ ಸ್ಪೋರ್ಟಿವ್ ಆಗಿ. ಬಟ್ ಮಧ್ಯದಲ್ಲಿ ಇಲ್ಲಿ ಮತ್ತೆ ಸೊಂಟ ಹತ್ರ ಕೊಟ್ಟ ತಕ್ಷಣ ಬೀಳಿಸ್ಬಿಟ್ಟೆ. ಅಕ್ಕ ನಂಗೆ ಪನಿಷ್ಮೆಂಟ್ ಕೊಟ್ರು ಮ್ಯಾಮ್. ಏನಂತ ಅಂದ್ರೆ ಒಂದು ಫುಲ್ ಮೆಣಸಿನ್ಕಾಯಿನ ಕಚ್ಕೊಂಡ್ ತಿನ್ಬೇಕು ಅಂತ. ಇದು ಯಾರ ಐಡಿಯಾ ಹೇಳಿ? ಅವ್ರ ನೀರ್ ಕುಡಿಯೋ ನೀರ್ನ ನೀನ್ ವೇಸ್ಟ್ ಮಾಡಿದ್ಯಾ, ಅದಕ್ಕೆ ಈಗ ನಿನ್ಗೆ ಆ ಕುಡಿಯೋ ನೀರಿನ ಬೆಲೆ ಎಷ್ಟಂತ ಗೊತ್ತಾಗ್ಬೇಕು. ಕಚ್ಬೇಕು, ಬಾಯಿಗೆ ಹಾಕಿದ್ ಕಚ್ಬೇಕು, ಖಾರ ಆದ ತಕ್ಷಣ ಓಡ್ಬೇಕು ನೀರ್ಗೆ. ಎಲ್ಲಿನಕ್ಕ ನೀನ್ ಮಾತ್ರ ಮೆಣಸಿನ್ಕಾಯಿ ತಿಂದಿದ್ಯಾ ಅನ್ಬಿಟ್ಟು ಎಲ್ರು ಸರ್ ಅದ್ರ ಮಜಾ ನನ್ನ ತಂಗಿಗೂ ಗೊತ್ತಾಗ್ಲಿಲ್ಲ. ಅಷ್ಟೇ ಇಲ್ಲ ಕಣೋ, ಒಂದ್ ಮಗುನ ಹೆಂಗ್ ನೋಡ್ಕೋಬೇಕು ಅಂತದೆಲ್ಲ ಟ್ರೈನಿಂಗ್ ಮಾಡಿಸಿದಾರಂತೆ. ಇವಳೇ ಒಂದ್ ಮಗು, ಇವಳ ಕೈಗೆ ಇನ್ನೊಂದ್ ಮಗುನ ಎಲ್ಲ ಮಾಡ್ಲೇಬೇಕಂತ ಫುಲ್ ಸ್ಟಡಿ ಆಗಿ ಬಂದಿದ್ನಲ್ಲ, ಸೊ ಮಾಡ್ದೆ ಎಲ್ಲಾನು. ಪಾಲ್ನ ಎಲ್ಲ ಮಾಡಿದ್ರ? ಹೌದು, ಅಂದ್ರೆ ಮಗುಗೆ ಊಟ ಮಾಡ್ಸೋದಾಗಿರ್ಬೋದು, ಅದು ಫುಲ್ ನನ್ನ ಹತ್ರ ಬರ್ತಾನೆ ಇರ್ಲಿಲ್ಲ ಸ್ಟಾರ್ಟಿಂಗು. ಅದಾದ್ಮೇಲೆ ಮುದ್ ಮಾಡಿ ಫುಲ್ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿ ಆಮೇಲೆ ಅದು ಬರಕ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಊಟ ಮಾಡಾದ್ಮೇಲೆ ಫುಲ್ ಅದೆಲ್ಲ ಮಾಡಿದೆ ನಾನು ಆಕ್ಚುಲಿ. ಬೆಂಗಳೂರಿಂದ ಬರ್ತಾರಪ್ಪ ಮಂದಿ. ಯಾಕೆ ಹಂಗ್ ಮುಖ ಮಾಡ್ಕೋತೀರಿ? ಆ ಮಗುಗ್ ಬೇಜಾರಾಗಲ್ವಾ? ಸಾರಿ ಪಾಪು. ಅದೇ ನಿಂಗೂ ಪಾಪ ಯಾರು ಮಾಡಿರ್ತಾರಲ್ವ ಚಿಕ್ಕ ಮಗು ಇದ್ದಾಗ. ನಿಶ್ವಿಕಾ ಅವರೇ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ. ಥ್ಯಾಂಕ್ ಯು. ಟೆಲಿನ್ ಅಂಡ್ ಸಿಂಚನ ಬ್ಯೂಟಿಫುಲ್. ಏನ್ ಸಿಂಕ್ರನೈಸೇಷನ್, ನಿಜವಾಗ್ಲೂ ನಿಮ್ಗೆ ಅಕ್ಕ ತಂಗಿ ಅಂತ ಯಾರು ಹೇಳಿದ್ರು. ಇಟ್ ವಾಸ್ ಫ್ಯಾಕ್ಚುಯಲ್. ಈವನ್ ಆನ್ ಸ್ಟೇಜ್ ಒಬ್ರು ಕೈ ಮೇಲೋದ್ರೆ ಅಷ್ಟೇ ಇಬ್ರದು ಹೋಗ್ತಾ ಇತ್ತು. ಏನ್ ಸ್ಟೈಲ್, ಏನ್ ಸ್ವಾಗ್ ಇಬ್ರದೂನು. ಸೇಮ್ ಪಪೆಟ್ಸ್ ಇಬ್ರು ಮಿರರ್ ಡಾನ್ಸಿಂಗ್ ತರ ಇತ್ತು ನೋಡು. ಅವಾಗ ಟುಗೆದರ್ ಮುಖ ನೋಡೋದು ಒಟ್ಟೊಟ್ಟಿಗೆ ನೋಡೋದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಇಬ್ರು ಮಿಸ್ಟೇಕ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ವಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ ಟೆಲಿನ್ ಬಂದು ನಿಮ್ ಏಡಿ ರಾಣಿನಾ? ಈ ಸಿಂಚನ ನಮ್ ಏಡಿ ರಾಣಿ. ಡಿ ಅಂದ್ರೆ ಅಮೇಸಿಂಗ್ ಡ್ಯಾನ್ಸರ್ ಅಂತ. ನಾಟ್ ಓನ್ಲಿ ಡ್ಯಾನ್ಸರ್, ಆಕ್ಟ್ರೆಸ್, ಕಾಮಿಡಿ ಎಲ್ಲವೂ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಸಿಂಚನ. ಅಂದ್ರೆ ಸಿಂಚನ ನಮ್ಮೆಲ್ಲರಿಗೂ ತುಂಬಾ ಬೇಜಾರು. ಇಷ್ಟಲ್ಲಿ ಆ ಹುಡುಗಿ ಫೈನಲ್ಸ್ ಬರೋದನ್ನ ಮಿಸ್ ಮಾಡಿದಾಳೆ. ಇಷ್ಟು ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ ಬಂದ್ಲು. ಗುಡ್ ಲಕ್ ಸಿಂಚನ, ಇವತ್ತಂತೂ ಸೂಪರ್ ಆಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೆಲಿನ್ ಯು ಮ್ಯಾಚ್ಡ್ ಹರ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ಅಂಡ್ ನಿಮ್ ಸಿಂಚನ ಕೆಪಾಸಿಟಿ ಏನೊಂದು ಗೊತ್ತಾಗಬೇಕು ಅಂದ್ರೆ ಇದೇ ಡ್ಯಾನ್ಸ್ ಅನ್ನ ಏಡಿಗಳು ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತಾಳೆ. ಕಟ್ ಪರ್ಫಾರ್ಮೆನ್ಸ್ ಮಾರಯ್ಯ, ಏನ್ ಚಂದ ಪರ್ಫಾರ್ಮ್ ಮಾಡಿದ್ದಾರೆ. ಹೌದು, ಧೂಳ್ ಎಬ್ಸೋ ಪರ್ಫಾರ್ಮೆನ್ಸ್ ಅಂದ್ರೆ ನಮ್ಮ ತನಿಷ್ಕಾ ಪರ್ಫಾರ್ಮೆನ್ಸ್. ಜೋರ್ ಚಪ್ಪಾಳೆ ಬರಲಿ ತನಿಷ್ಕಾಗೆ. ತನಿಷ್ಕಾ ಏನ್ ಚಂದ ಡಾನ್ಸು. ಎಲ್ಲಿಂದ ಎನರ್ಜಿ, ಎಲ್ಲಿಂದ ಈ ಪವರ್? ಮೈಸೂರಿಂದ ಬೆಂಗಳೂರಿಗೆ ಬಂದು ಸಂಗೊಳ್ಳಿಗೆ ಬಂದು ಧಾರವಾಡ ಬಂತಲ್ಲ, ಅದಕ್ಕೆ ಬಂದಿದ್ ನೋಡಿ ಎನರ್ಜಿ. ಸಂಗೊಳ್ಳಿಗೆ ಹೋಗಿ ಸಂಗೊಳ್ಳಿ ಮನೆಗಳಲ್ಲಿ ಕೆಲಸ ಮಾಡಿದ್ರಲ್ಲ, ಅದೇ ಎನರ್ಜಿ. ಬಟ್ ತನಿಷ್ಕಾ ಹಳ್ಳಿಗೆ ಹೋಗಿ ಜೀವನ ಹೆಂಗಿತ್ತು? ನಾನು ಸಾಂಗ್ ಹಾಡಿ ಹೇಳ. ನೀ ಹಾಡು. ನಾನು ತನಿಷ್ಕಾ ನಿಮ್ ಹಳ್ಳಿಗ್ ಬಂದಿನಿ, ಪಿಜ್ಜಾ ಬರ್ಗರ್ ಬಿಟ್ಟು ಹಳ್ಳಿ ಊಟ ಮಾಡೀನಿ. ಹಳ್ಳಿ ಸೂಪರು, ನನ್ ಡಾನ್ಸು ಡೂಪರು. ಮ್ಯಾನಿಕ್ಯೂರ್ ಮಾಡಿದ ಕೈಲಿ ಸಗಣಿ ಸಾರಿಸಿದ್ದೀನಿ. ನಾನು ತಾನಿ ಹಳ್ಳಿಗ್ ಬಂದಿ ಯೋ ಯೋ ಯೋ. ಇಲ್ಲಿ ತೋರ್ಸಿದ್ ಪ್ರೀತಿ ನೋಡಿ ಫುಲ್ ಫುಲ್ ಫುಲ್. ಈ ವಾರ ಕೇಳಿದ್ಮೇಲೆ ನಮ್ಗೊಂದು ಹಾಡು ನೆನಪಿಗೆ ಬರ್ತಿದೆ. ಯಾವ ಹಾಡು? ಬರವಲ್ಲಿ ನನ್ನ ಮಾರಿ ನೋಡಲ್ಲಿ ಸಿಗವಲ್ಲಿ
ನಮ್ಮ ಹುಡುಗಿರು ಎಷ್ಟು ಕೆಟ್ಟದಾಗ ಹಾಡಿದಾರೆ ನೋಡಿದಿರಲ್ಲ. ಯಾಕಮ್ಮ ಇಲ್ಲಿ ಹಳ್ಳಿ ಪವರ್ ಅಂತ ಒಂದ್ ಶೋ ಮಾಡಿ ಅವ್ರೇನೋ ಒಂದ್ ಮರ್ಯಾದೆ ಉಳಿಸ್ಕೊಂಡವ್ರೆ, ನೀನ್ ಬಂದು ಅದೇನೋ ಹಾಡಾಡಿ. ಹೌದು, ನಿಜವಾಗ್ಲೂ ಸಗಣಿ ಎಲ್ಲ ಸಾರ್ಸಿದ್ಯಾ ನೀನು? ಹೌದು, ಕೈಯಲ್ಲಿ ಎತ್ಕೊಬೇಕು ಹಿಂಗೆಲ್ಲ. ಒಂದ್ ನಿಮಿಷ, ಸಗಣಿ ತಗೊಳ್ಳಿ. ಅಮ್ಮ ಯಾವ್ದೋ ಮನೆಗೆ ಹೋಗ್ಬಿಟ್ಟು ಹುಡುಗ ಕೇಳಿದೆ ಅಂತಲ್ಲ ನೀನು? ಅವ್ರ ಮಗನ್ ಕೊಡಿ ಏನು ಏನಾಗಿದೆ? ಏನದು? ಅವರು ಇಳ್ಕಲ್ ಸೀರೆ ಉಡಿಸ್ಕೊಂಡ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಓಕೆ, ಟಾಸ್ಕ್ ಅಲ್ವಾ, ಇಳ್ಕಲ್ ಸೀರೆ ಉಟ್ಕೊಂಡ್ ಬರೋಣ ಅಂದ್ರೆ ಅಲ್ಲಿ ನೋಡ್ದೆ ಹೆಣ್ಣೋಡು ಶಾಸ್ತ್ರ ತರ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಅವ್ರ ಪ್ಲಾನಿಂಗ್ ಅದು. ಹುಡುಗ ಇಷ್ಟ ಆದ್ನಾ? ಕಾನ್ವಿ ರಾಗ್ ಮಾಡ್ದೇನಮ್ಮ ಪಾಪ. ಸರ್ ಆಕ್ಚುಲಿ ವರ್ಷ ಒಂದ್ ಹುಡ್ಗನ್ ನೋಡ್ತಾ ಇದ್ಲು ಸರ್. ನಾನು ಇವಳಿಗೆ ಇನ್ಕಲ್ ಸೀರೆ ಉಡ್ಸಿ ಫುಲ್ ಚಂದ ರೆಡಿ ಮಾಡಿ ಕರ್ಕೊಂಬರೋಣ ಅಂತಂದ್ರೆ ಅಷ್ಟ್ರಲ್ಲಿ ವರ್ಷ ಯಾವ್ದೋ ಒಂದ್ ಹುಡ್ಗನ್ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅಕ್ಕ ಬುಟ್ಟಿಗೆ ಹಾಕೊಂಡಿಲ್ಲ ಅಕ್ಕ, ಆಕ್ಚುಲಿ ಇಲ್ಲ ಅಲ್ಲಿನ್ನ ನೀನು ಬುಟ್ಟಿಲಿರೋ ಮೊಟ್ಟೆ ತರ ಇರ್ತೀಯಾ, ಇಲ್ಲಿ ಬಂದ್ಬಿಟ್ಟು ಬುಟ್ಟಿಗೆ ಹಾಕೊಂಡ್ಬಿಟ್ಯಾ? ಇಲ್ಲ ಅಕ್ಕ, ಆಕ್ಚುಲಿ ಏನಾಯ್ತು ಗೊತ್ತಾ, ಹಳ್ಳಿ ಹುಡುಗರು ಸಿಟಿ ಹುಡುಗರಿಗಿಂತ ಲವಲ್ಲಿ ಲಾಯಲ್ ಆಗಿರ್ತಾರೆ ಅಂತ ಗೊತ್ತು. ಹೌದು. ಸೊ ಇಲ್ಲಿ ಬಂದ್ಬಿಟ್ಟು ಹುಡ್ಗನ್ ಹುಡ್ಕೋಣ ಅಂತ ಆಕ್ಚುಲಿ ಟಾಸ್ಕ್ ಕೊಟ್ಟಿದ್ರು ಅಕ್ಕ. ನಾನ್ ಅಕ್ಕನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ, ಅಕ್ಕ ಇಲ್ಲಿರೋದ್ ಒಂದ್ ಹುಡ್ಗನ್ ಹೋಗುವ ಅಷ್ಟೊತ್ತಿಗೆ ಒಂದ್ ಪಟಾಯಿಸ್ ಕೊಡ್ಬೇಕು ಅಕ್ಕ ಅಂತ. ಸೊ ಅವ್ರು ಏನ್ ಮಾಡಿದ್ರು, ಕೂತಿದ್ರು ಆಯ್ತಾ, ಒಬ್ರು ಚೆನ್ನಾಗಿದ್ರು. ನಾನು ಓಕೆ ಟೀ ಹೆಂಗಿದ್ರು 50 ಮೆಂಬರ್ಸಿಗೆ ನಾನು ವಂಶಿ ಮಾಡಿದ್ವಿ ಅಲ್ಲ, ತಗೊಂಡೋಗಿ ಕೊಡೋಣ ಅಂತ ಸಣ್ಣ ಬಗ್ಸ್ಕೊಂಡ್ ನೀಟಾಗಿ ಹೋದ್ವಿ. ಅದಾದ್ಮೇಲೆ ನೋಡ್ತೀನಿ ಅವ್ರು ಡ್ಯಾನ್ಸಿಗೆ ಅಂತ ಎದ್ದೇಳ್ತಾರೆ, ನನಗಿಂತ ಇಟ್ಟಿದ್ದಾರೆ. ದೊಡ್ಡ ಸ್ವಯಂವರನೇ ಮಾಡ್ಬಿಟ್ರು ಇವ್ರು. ಅಲ್ಲಮ್ಮ, ನೀವ್ ಬಿಟ್ಟಿರುವಂತ ಹುಡುಗ ಯಾರಿದ್ದಾರೆ? ಸರ್ ಅಲ್ಲಿ ಬೇರೆ ಊರಿಂದ ಬಂದಿದ್ರು ಸರ್. ಬೇರೆ ಊರಿಂದ ಬಂದಿರೋ ಹೌದು ಹುಡುಗ. ಸರ್, ಇಬ್ರು ಹುಡುಗರು ಬಂದಿದ್ರು. ಒಂದ್ ಹುಡುಗ ಇವಳಿಗೆ, ಇನ್ನೊಂದ್ ಹುಡುಗ ಅವಳಿಗೆ. ಇವರೆಲ್ಲ ಹಿಂಗಿದಾರ ಅಂತ ನಮ್ಗೆ ಇಲ್ಲಿ ಬಂದಾಗ ಗೊತ್ತಾಯ್ತು. ನಮ್ ಹುಡುಗಿರು ಹಿಂಗೂ ಇದಾರ ಅಂತ ನಾನ್ ಇಷ್ಟ ಆದ್ರೂ ಶಾಕ್ ಆಗಿದ್ದೀನಿ. ಅಲ್ಲಿರೋ ಜಡ್ಜಸ್ ಶೇಕ್ ಆಗ್ಬಿಟ್ಟವ್ರೆ. ಅಲ್ಲಿ ನೋಡಿ ತರುಣ್ ಅವರು ವರ್ಷ ಕೆಪಿ ಬುಟ್ಟಿಗೆ ಹಾಕೋತಾ ಇದ್ದಾಳ, ವಾಟ್ ಈಸ್ ದಿಸ್ ಅಂತ ಹೇಳಿ ತರುಣ್ ಸರ್, ಹೇಳಿ ಪ್ಲೀಸ್. ಅಲ್ಲ, ಯಾವ್ದ್ರ ಬಗ್ಗೆ ಕಮೆಂಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಆಗ್ತಾ ಇಲ್ಲ. ಸಗಣಿ ಸಾರ್ಸೋದು ಅಂತ ಏನದು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ ದೊಡ್ಡ ವಿಷಯ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಏನ್ ಪ್ರಾಬ್ಲಮ್ ಏನು ಅಂತ. ಒಂದ್ ಮಾತಿದೆ ಕೇಳಿದಿರಾ? ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಬೆರಣಿ ಆದೆ, ಸುಟ್ಟರೆ ವಿಭೂತಿ ಆದೆ, ಹೊಲಕ್ಕೆ ಹಾಕಿದರೆ ಗೊಬ್ಬರವಾದೆ, ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತ ಪವಿತ್ರವಾದಕ್ಕೆ ನೀವ್ ಯಾಕೆ ಹಿಂಗ್ ಆಡ್ತಿದ್ದೀರಾ ಗೊತ್ತಿಲ್ಲ. ನಿಮ್ಮ ಸ್ನೋ ಪೌಡರ್ಕ್ಕಿಂತ ಪವಿತ್ರವಾದದ್ರಿ ಆ ಸಗಣಿ. ತನಿಷ್ಕಾ ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಅಮ್ಮ. ಅಂಡ್ ಅಗೇನ್ ಈ ಸಾಂಗ್ ನಮ್ದೇ ಫಿಲಮ್ದು, ನಾವು ವಿಕ್ಟ್ರಿ ಸಿನಿಮಾದು. ನನಗೆ ಅದು ತುಂಬಾ ನಾಸ್ಟಾಲಜಿಕ್ ಫೀಲಿಂಗ್ಸ್ ಇದೆ. ಕಂಪೋಸಿಂಗ್ ಟೈಮ್ದು ಎಲ್ಲ ಮಾಡಿದ್ದು ಅವಾಗ. ಇದನ್ನು ಅಷ್ಟೇ, ಅವಾಗ ಫಸ್ಟ್ ಟೈಮ್ ಶಿವು ಬೇರಿಗೆ ಅಂತ ಒಂದು ಉತ್ತರ ಕರ್ನಾಟಕ ಪ್ರತಿಭೆ ಬರೆದಂತ ಒಂದು ಹಾಡಿದು. ಸೊ ಅವ್ರು ಬರೆದಂತ ಮೊದಲನೇ ಸಾಂಗ್ ಇದು. ಸೊ ಹಾಗಾಗಿ ಅದೊಂದು ನೆನಪಿಸಿದಕ್ಕೆ ಖುಷಿ ಆಯ್ತು. ವೆಲ್ ಡನ್ ಯಾರ್, ಗುಡ್ ಜಾಬ್. ಥ್ಯಾಂಕ್ ಯು ಸರ್.